ನಾಟಕಕ್ಕೆ ಮುರಿದಿರೋ ಸೊಂಟನ? ನಾಟಕದಲ್ಲಿ ಕೈ ಮುರ್ಕೊಂಡಿರೋರು ಕಾಲ್ ಮುರ್ಕೊಂಡಿರೋರು ಇರ್ತಾರೆ ಅನ್ಕೊಂಡಿದ್ದೆ, ಹೀಗೆ ಸೊಂಟ ಮುರ್ಕೊಂಡಿರೋರು ಇರ್ತಾರ ನೈನಿ? ಅಮೆರಿಕಕ್ಕೆ ಹೋಗೋದ್ರಿಂದ ತಪ್ಪಿಸ್ಕೊಳಕ್ಕೋಸ್ಕರ ಹೀಗ್ ಸೊಂಟ ಮುರಿದಿರೋ ತರ ನಾಟಕ ಮಾಡ್ತೀಯಳಕ್ಕ. ಓ ಮೈ ಗಾಡ್, ಹೌದಾ? ನಾನು ಏನೇನೋ ಅನ್ಕೊಂಡಿದ್ದೆ. ನೀನ್ ಹೇಳಿದ ಮಾತಿನ ಅರ್ಥ ಇದಾ ನೈನಿ? ಅಂದೋನ್ ಡ್ರಾಮಾ ಆಡಿದ ಡ್ರಾಮಾ ಅಂತ ಅವಳು ತನ್ನ ಸೊಂಟ ಮುರಿದಿದೆ ಅಂತ ಹೇಳಿದ ಸ್ಕೀಮ್ ಹಿಂದೆ ಇಷ್ಟು ದೊಡ್ಡ ಸ್ಕ್ಯಾಮ್ ಇದೆಯಾ? ಹೌದು ಅಕ್ಕ, ನಿಜಕ್ಕೂ ಸೊಂಟ ಮುರಿದಿದ್ರೆ ಭಯದಲ್ಲಿ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತ ಕೇಳಿರ್ತಿದ್ಲು. ಆದ್ರೆ ಆಸ್ಪತ್ರೆಗೆ ಬರಲ್ಲ ಅಂತ ಯಾಕೆ ಹೇಳಿದ್ಲು ಹೇಳಿ? ಎಸ್, ನಿಜಾನೇ ನೈನಿ. ನಾವೇನಾದ್ರೂ ಒಂದ್ ಮಾಡಿ ಅವಳ ಡ್ರಾಮಾಗೊಂದು ಕೊನೆ ಹಾಡ್ಬೇಕು. ಅವಳ ಬಣ್ಣನೆಲ್ಲ ಬಯಲ್ ಮಾಡ್ಬೇಕು. ಹೇಳು ನೈನಿ, ಅದಕ್ಕೆ ಯಾವ್ದಾದ್ರೂ ಒಳ್ಳೆ ಪ್ಲಾನ್ ಏನಾದ್ರೂ ಇದ್ರೆ ಹೇಳು, ನಾನು ಯೋಚಿಸ್ತೀನಿ. ಇನ್ನೊಂದ್ಸಲ ಇಂಥ ಡಬ್ಬಾ ಆಕ್ಟಿಂಗ್ನೆಲ್ಲ ಮಾಡದೇ ಇರೋ ಹಾಗೆ ಆ ಮುಳ್ಮೀನ್ಗೆ ಬುದ್ಧಿ ಬರ್ಬೇಕು ನೈನಿ. ಹಾಗಿರ್ಬೇಕು ನಮ್ ಪ್ಲಾನು. ಅಕ್ಕ, ಹಾ, ಕೈ ಕೊಡು ನೈನಿ, ಕೊಡು ನೈನಿ. ಪ್ಲಾನು ಸಖತ್ತಾಗಿದೆ. ನಾವ್ ಕೊಡೋ ಏಟಿಗೆ ಆ ಮುಳ್ಮೀನು ಅದ್ರ ಹೋಗ್ಬಿಡ್ಬೇಕು. ನಾನು ಈಗ್ಲೇ ಹೋಗಿ ಫೋನ್ ಮಾಡ್ತೀನಿ. ಸರಿ. ಜಾಸ್ಮಿನ್, ನೀನ್ ನಿಜವಾದ ರೂಪ ಹೊರಗೆ ಬರೋ ಹಾಗೆ ಮಾಡ್ತೀನಿ. ಅಮೆರಿಕಾಗಂತೂ ನೀನ್ ಹೋಗೋದು ಪಕ್ಕಾ. ಹಾಸಿನಿ ಅಕ್ಕ, ಅವ್ರಿನ್ನೂ ಬಂದಿಲ್ವಲ್ಲ, ಯಾಕೆ? ಬರ್ತಾರೆ. ಡೋಂಟ್ ವರಿ ನೈನಿ. ಮನೆ ಅಡ್ರೆಸ್ನ ಸರಿಯಾಗಿ ಹೇಳಿದ್ರಿ ತಾನೆ? ಸುಮ್ಮನೆ ಇರು ನೈನಿ, ಹೊಸ ಡೌಟ್ಸ್ ಕೇಳ್ಬೇಡ. ನಂಗೆ ಮೊದಲೇ ಮರವು ಜಾಸ್ತಿ, ಆದ್ರೂ ಸರಿಯಾಗಿ ಹೇಳಿದ್ದೀನಿ ಅಂತ ಅನ್ಕೊಳ್ತೀನಿ. ಎಲ್ಲಿ ಬರುತ್ತಪ್ಪ ಈ ಮನೆ? ಕಾಣಿಸ್ತಾನೆ ಇಲ್ವಲ್ಲ. ಇದೇ ಇರ್ಬೋದಾ? ನೋಡೋಣ. ಹಾ, ಅವನೇ ಬರ್ತಿದ್ದಾನೆ. ಅಣ್ಣ, ಇಲ್ಲಿ ಬನ್ನಿ. ಅಬ್ಬಾ, ಕೊನೆಗೂ ಬಂದ್ರಲ್ಲ. ಫೋನ್ ಮಾಡಿದ್ದು ನಾನೇ. ಸಾಕು, ಸುಮ್ನೀರಿ ಮೇಡಮ್. ನೀವು ನಾನೇ ಬಂದಿದ್ರೆ ಇನ್ನೂ ಬೇಗ ಬರ್ತಿದ್ದೆ. ನೀವು ಕೊಟ್ಟಿದ್ದ ಅಡ್ರೆಸ್ ಪ್ರಕಾರ ಬರೋದಕ್ಕೆ ನನಗೆ ಸಾಕಾಗೋಯ್ತು. ಒಂದು ವಿಷಯ ಕೇಳಿ ಮೇಡಮ್, ಯಾವತ್ತಾದ್ರೂ ಯಾರಾದ್ರೂ ನಿಮ್ಮ ಹತ್ರ ಅಡ್ರೆಸ್ ಕೇಳಿದ್ರೆ ನೀವಂತೂ ಹೇಳಕ್ ಹೋಗ್ಬೇಡಿ. ಸರಿ ಅಣ್ಣ, ನೀವು ಹಾವನ್ ತಂದಿದ್ದೀರಾ ಅಲ್ವಾ? ನೀವ್ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಎಲ್ಲ ರೆಡಿ ಮಾಡ್ಕೊಂಡೇ ಬಂದಿದ್ದೀನಿ. ರೆಡಿ ಮಾಡಿದ್ದೀನಿ ಅಂದ್ರೆ ಮೇಕಪ್ ಲಿಪ್ಸ್ಟಿಕ್ ಎಲ್ಲ ಹಚ್ಚಿ ಕರ್ಕೊಂಡ್ ಬಂದ್ಯಾ ಏನು? ಹಾಗಲ್ಲ ಮೇಡಮ್, ಇಲ್ಲಿ ಮಾಡ್ಬೇಕಾಗಿರೋ ಆಕ್ಟಿಂಗ್ ಬಗ್ಗೆ ಫುಲ್ ಟ್ರೈನಿಂಗ್ ಕೊಟ್ಟು ತಗೊಂಡ್ಬಂದಿದ್ದೀನಿ ಮೇಡಮ್. ಅಣ್ಣ, ಎಲ್ಲ ಹೇಳಿದಾಗೆ ಮಾಡುತ್ತಲ್ವಾ? ನೀವು ಚೆನ್ನಾಗಿ ಹೇಳಿದ್ರಿ. ನಮ್ ನಾಗರಾಜನ್ಗೆ 2 ಸಲ ಆಸ್ಕರ್ ಅವಾರ್ಡ್ ಬಂದಿದೆ. ಇವನು ಸೂಪರ್ ಆಕ್ಟರ್. ವಾಟ್ ಇಸ್ ದಿಸ್ ವಿಚಿತ್ರ? ಹಾವುಗೂ ಅವಾರ್ಡ್ ಕೊಡ್ತಾರಾ? ಇವನು ಫಿಲ್ಮ್ ಅಲ್ಲಿ ಆಕ್ಟಿಂಗ್ ಮಾಡಿದ್ದಕ್ಕೆ ಅವ್ರು ಕೊಟ್ರು ಮೇಡಮ್. ಸರಿ ಅಣ್ಣ, ತಡ ಆಗತ್ತೆ, ನೀವ್ ಬನ್ನಿ ಒಳಗೆ. ಒಂದ್ ನಿಮಿಷ ನೀವಿರಿ, ನಾನು ಹೋಗ್ತೀನಿ, ನೀವ್ ಆಮೇಲೆ ಬನ್ನಿ. ಬನ್ನಿ. ನೈನಿ, ನನ್ನೇ ಹೊರಗೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತೀಯಾ? ಹಳ್ಳಿಯಿಂದ ಬಂದು ಪೂಜೆ ಮಾಡ್ತಿರೋ ನಿನಗೆ ಅಷ್ಟಿದ್ರೆ ಸಿಟಿಲ್ ಹುಟ್ಟಿ ಬೆಳ್ದೋಳ್ ನಾನು. ಜೊತೆಗೆ ಕ್ರಿಮಿನಲ್ ಲಾಯರ್ ಮಗಳು. ಇನ್ ನನಗೆಷ್ಟಿರ್ಬೇಡ. ಬನ್ನಿ. ನಡೀರಿ.
ನನ್ನನ್ನು ಅಮೇರಿಕಾಗೆ ಹೇಗೆ ಕಳಿಸ್ತೀಯೋ ನಾನು ನೋಡ್ತೀನಿ. ನೈನಿ ಹಾಸಿನಿ ಅಕ್ಕ ಮೆಲ್ಲಿಗೆ. ಸಾರಿ ನೀನ್ ಹೇಳಿದಷ್ಟು ನಿಜಾನೇ ನೈನಿ. ಓ ಮೈ ಗಾಡ್ ಇವಳಾಡಿದಷ್ಟು ಡ್ರಾಮಾನೇ. ಆ ನಾಟಕಕ್ಕೆ ತಕ್ಕ ಹಾಗೆ ಪಾಠ ಕಲಿಸ್ಬೇಕು ಅಂತಲ್ವಾಕ ನಾವ್ ಹೀಗ್ ಮಾಡ್ತಿರೋದು. ಅಣ್ಣ, ನಿಮ್ ನಾಗರಾಜ ಆಡಿಸ್ಬೇಕಾಗಿರೋದು ಅವಳನ್ನೇ. ಅವಳನ್ನ ಮಾಮೂಲಾಗಿ ಆಡಿಸ್ಬಾರ್ದು. ಒಂದ್ ವಾರದವರೆಗೂ ಮನ್ಸಿಂದ ಭಯ ಹೋಗ್ಬಾರ್ದು. ಆಯ್ತು ಮೇಡಮ್. ಬನ್ನಿ. ಹಾ ರಾಜ ನಾಗರಾಜ, ನೀನು ಆಕ್ಟಿಂಗ್ ಮಾಡೋದಕ್ಕೆ ಒಳ್ಳೆ ಅವಕಾಶ ಸಿಕ್ಕಿದೆ. ಹೋಗಿ ನಿನ್ ಟ್ಯಾಲೆಂಟ್ ತೋರಿಸು. ಹೋಗು. ನೈನಿ ಈಗಿದೆ ನೋಡು ಈ ಮುಳ್ಮೀನ್ಗೆ. ನೈನಿ ಮುಳ್ಮೀನು ಕಬಡ್ಡಿ ಆಟ ಶುರು ಮಾಡಿದಳೆ. ಹಾಸಿನಿ ಅಕ್ಕ ಬನ್ನಿ ಹೊರಡೋಣ. ಬನ್ನಿ. ಆ ಮುಳ್ಮೀನ ಹಾವು. ಅಯ್ಯೋ, ಬನ್ನಿ ಅಕ್ಕ. ಜಾಸ್ಮಿನ್, ಏನಾಯ್ತು? ವಿಶಾಲ್, ಹಾವು ನನ್ನ ರೂಮಲ್ಲಿ ಹಾವು. ಹಾವಾ? ಜಸ್ಸಿ ಏನಾಯ್ತು? ಏನಾಯ್ತು ಜಾಸ್ಮಿನ್? ರೂಮಲ್ಲಿ ಹಾವಿದೆ ಆಂಟಿ. ಏನಾಯ್ತು ಮುಳ್ಮೀನು? ಮೇಲೆ ಹಾವಿದೆ. ಹಾವಾ? ಆಂಟಿ, ರೂಮಲ್ಲಿ ಹಾವಿದೆ. ಜಾಸ್ಮಿನ್, ಹಾವು ಆಚೆ ಹೋಗಿದೆ. ಕೆಲ್ಸದವ್ರು ಇಟ್ಕೋತಾರೆ ಬಿಡು. ನೀನ್ ತಲೆ ಕೆಡ್ಸ್ಕೊಂಬೇಡ, ರಿಲ್ಯಾಕ್ಸ್ ಮಾಡ್ಕೊ. ಜಾಸ್ಮಿನ್ ಅಮ್ಮೋರೆ, ತುಂಬಾ ಆಶ್ಚರ್ಯವಾಗಿ ಅದಕ್ಕಿಂತ ವಿಚಿತ್ರವಾಗಿದೆಯಲ್ಲ. ನೈನಿ, ಏನ್ ಆಶ್ಚರ್ಯ? ಏನು ಹೇಳ್ತಾ ಇದೀಯಾ? ಇದು ಮಾಮೂಲಿ ವಿಚಿತ್ರ ಅಲ್ಲ ಯಜಮಾನ್ರೆ. 8ನೇದೋ 9ನೇದೋ ವಿಚಿತ್ರ ಆಗಿರುತ್ತೆ. ನೈನಿ, ಯಾಕೆ ಹೀಗೆ ಹೇಳ್ತಿದ್ಯಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದಾಗಲ್ಲ ಯಜಮಾನ್ರೆ. ಜಾಸ್ಮಿನ್ ಅಮ್ಮೋರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಹೊತ್ತಿಂದೆ ಡಾಕ್ಟರ್ ಏನ್ ಹೇಳಿದ್ರು ಹೇಳಿ? ಏನಾದರೂ ಮೇಜರ್ ಪ್ರಾಬ್ಲಮ್ಸ್ ಇದ್ರೆ 3-4 ದಿನ ಬೆಡ್ ರೆಸ್ಟ್ ಮಾಡಬೇಕಾಗುತ್ತೆ.
ಬೆನ್ಮೂಳೆ ಉಳ್ಕಿರ್ಬೋದು, ಕಾಲಲ್ಲಿ ನರ ಸೆಳ್ದಿರ್ಬೋದು, 4-5 ದಿನದವರೆಗೂ ಮಲ್ಗೆ ಇರ್ಬೇಕಾಗ್ಬೋದು ಅಂತ ಹೇಳಿದ್ರಲ್ವಾ? ಹಾಸಿನಿ ಅಕ್ಕ, ಆ ಜಾಸ್ಮಿನ್ ನಮ್ಮವ್ರನ್ನ ನೀವ್ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಅಂದಾಗ ಅವ್ರು ಏನ್ ಹೇಳಿದ್ರು ಹೇಳಿ? ಅಮ್ಮಮ್ಮ, ಅಯ್ಯೋ ದೇವ್ರೇ, ಸೊಂಟ ಮುರ್ದು ಹೋಗಿದ್ಯೋ ಇಲ್ಲ ಕಾಲ್ ಮುರ್ದು ಹೋಗಿದ್ಯೋ ನನಗ್ ಗೊತ್ತಾಗ್ತಿಲ್ಲ. ನನಗೆ ಹೇಳಕ್ಕೆ ಆಗ್ತಿಲ್ಲ. ನನ್ ಕೆಲ ಹಾಸ್ಪಿಟ್ಲಿಗೂ ಬರಕ್ಕಾಗಲ್ಲ. ನಾನ್ ಸತ್ತೇ ಹೋಗ್ತೀನ ದೇವ್ರೇ ಅಂತ ಹೇಳಿದ್ಲು ನೈನಿ. ಒಂದ್ ಹೆಜ್ಜೆ ಕೂಡ ಇಡಕ್ಕಾಗ್ದಿರೋರು 4-5 ದಿವ್ಸ ಕಾಲ್ ಕೆಳಗಿಳಿಸ್ದೆ ಮಂಚದಲ್ಲೇ ಇರ್ಬೇಕಾಗಿರೋ ವ್ಯಕ್ತಿ ಮೇಲಿಂದ ಜಿಂಕೆ ಮರಿ ತರ ಓಡ್ಕೊಂಡ್ಬಂದ್ರು. ಅಲ್ದೆ ಮೆಟ್ಲ ಮೇಲೂ ಓಡೋಡ್ಕೊಂಡೇ ಬಂದ್ರು. ಇದೊಂದ್ ರೀತಿ ವಿಚಿತ್ರ ಅಲ್ವಾ ಯಜಮಾನ್ರೆ? ಹೇಗ್ ಸಾಧ್ಯನೋ ಅಂತ ಅರ್ಥ ಆಗದೆ ಡಾಕ್ಟರ್ಗಳು ಕೂಡ ತಲೆ ಕೆರ್ಕೋತಾರೇನೋ. ಕರೆಕ್ಟ್ ಅಲ್ವಾ ಜಾಸ್ಮಿನ್? ನೀನು ಭಯ ಪಡ್ತಿದ್ರೆ ನಿನಗೆ ಧೈರ್ಯ ಹೇಳ್ತಾ ನಾನಂತೂ ಈ ವಿಷಯನೇ ಮರ್ತಿದ್ದೆ. ಯಾವುದೇ ಕಾರಣಕ್ಕೂ ಒಂದು ಹೆಜ್ಜೆನೂ ನಡೆಯೋಕ್ಕಾಗದೇ ಇರೋಷ್ಟು ನೋವಾಗ್ತಿದೆ ಅಂದೆ. ಮತ್ತೆ ಇವಾಗ ಹೇಗೆ ಓಡ್ ಬಂದೆ? ಅಂದ್ರೆ ಕಾಲ್ ಮುರ್ತಿರೋದು, ಸೊಂಟ ಮುರ್ತಿರೋದು ಎಲ್ಲಾನು ನಾಟಕ ಅಂತ ಆಯ್ತು. ಬಹುಶಃ ಅಮೆರಿಕಕ್ಕೆ ಹೋಗೋಕೆ ಇಷ್ಟ ಇಲ್ಲ ಅನ್ಸತ್ತೆ. ಜೀವನ ಪೂರ್ತಿ ಇದೇ ಮನೇಲಿ ಟಿಕಾಣಿ ಹೊಡ್ಬೇಕು ಅಂತ ಇರ್ಬೇಕು ಅವಳಿಗೆ. ಅದಕ್ಕೆ ಹೀಗ್ ನಾಟಕ ಆಡ್ತಿದ್ದಾಳೆ ಅಂತಾಯ್ತು. ಏನು ಹೇಳ್ಬಿಟ್ನಾ? ಎಲ್ರಿಗೂ ಕೇಳೋ ಹಾಗೆ ಈ ಮಾತನ್ನು ಹೇಳ್ಬಿಟ್ನಾ? ಇನ್ನೇನ್ ಮಾಡೋದು ಇವಾಗ? ರೆಗ್ಯುಲರ್ ಆಗಿ ಹೇಳೋ ಹಾಗೆ ಸಾರಿ ಅಂತ ಕೇಳ್ತೀನಿ, ಓಕೆನಾ? ಹಾಸಿನಿ ಅಕ್ಕ, ನೀವ್ ಹೇಳಿದ್ರು ಹೇಳ್ತೆ ಹೋದ್ರು ನಡೆದಿರೋ ಘಟನೆನೆಲ್ಲ ನೋಡಾದ್ಮೇಲೆ ಯಾರಾದ್ರೂ ಸರಿ ಜಾಸ್ಮಿನ್ ಅಮ್ಮವ್ರ ಮೇಲೆ ಹೀಗೆ ಅನುಮಾನ ಪಡ್ತಾರೆ. ಅದಕ್ಕೆ ನಮ್ಮ ಹಾಗೆ ಬೇರೆಯವರು ಅನ್ಕೋಬಾರ್ದು ಅಂತಂದ್ರೆ ಈ ವಿಚಿತ್ರಕ್ಕೆ ಕಾರಣ ಏನು ಅಂತ ಜಾಸ್ಮಿನ್ ಅಮ್ಮವರು ಈಗ್ಲೇ ಹೇಳ್ತಾರೆ. ಹೇಳಿ ಜಾಸ್ಮಿನ್ ಅಮ್ಮೋರೆ, ನಡಿಯಕ್ಕಾಗ್ದಿರೋ ಸ್ಥಿತಿಲಿದ್ದ ನೀವು ಅದ್ ಹೇಗ್ ಓಡ್ಕೊಂಬಂದ್ರಿ ಅಂತ, ಒಂದೇ ಸಲ ನಿಮ್ಗೆ ಇಷ್ಟೊಂದು ಶಕ್ತಿ ಹೇಗ್ ಬಂತು ಅಂತ. ಹೌದು ಜಾಸ್ಮಿನ್, ನನಗೂ ಯಾಕೋ ತುಂಬ ಆಶ್ಚರ್ಯ ಆಗ್ತಿದೆ. ಹಾಸ್ಪಿಟ್ಲಿಗೆ ಬರೋಕ್ಕಾಗಲ್ಲ ಅಂತ ಹೇಳಿದೆ, ಮತ್ತೆ ಅಷ್ಟು ಫಾಸ್ಟಾಗಿ ಹೇಗೆ ಬಂದೆ? ಹೇಳು ಜಾಸ್ಮಿನ್. ಅಂದ್ರೆ ವಿಶಾಲ್, ಇಲ್ಲಿ 2 ರೀಸನ್ಸ್ ಇದೆ. ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ಸಿಂದ ಸ್ವಲ್ಪ ಪೇನ್ ಕಡಿಮೆ ಆಗಿದೆ. ಹಾಗೆ ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಏನು ಅಂದರೆ, ನಾವು ಸಡನ್ ಆಗಿ ಯಾವುದಾದ್ರೂ ಅಪಾಯದಲ್ಲಿದ್ದಾಗ ಇಲ್ಲ ನಮಗೇನಾದರೂ ಭಯ ಆದಾಗ ನಮಗೆ ಗೊತ್ತಿಲ್ಲದೇನೆ ಆಟೋಮೆಟಿಕ್ ಆಗಿ ನಮಗೆ ಯಾವುದೋ ಗೊತ್ತಿಲ್ದಿರೋ ಶಕ್ತಿ ಧೈರ್ಯ ಕೊಡುತ್ತೆ. ಈಗ ನಡೆದಿದ್ದು ಕೂಡ ಅದೇ. ಸಡನ್ ಆಗಿ ಹಾವು ನೋಡಿದ ತಕ್ಷಣ ನನಗೆ ಆಟೋಮೆಟಿಕ್ ಆಗಿ ಯಾವುದೋ ಶಕ್ತಿ ಬಂತು. ಅದಕ್ಕೆ ನನಗೆ ಓಡ್ಕೊಂಬರಕ್ಕಾಗಿದ್ದು. ನಂಬಕ್ಕಾಗದೆ ಇದ್ರು ನಂಬೋ ಹಾಗೇನೆ ಹೇಳಿದಾಳೆ. ನಂಬೋದಕ್ಕೆ ಯಾಕಾಗಲ್ಲ ಹಾಸ್? ಡಾಕ್ಟರ್ಸ್ ಹೇಳ್ತಾರಲ್ಲ ಮೆಡಿಕಲ್ ಮಿರಾಕಲ್ಸ್ ಅಂತ, ಇದೆಲ್ಲ ತುಂಬಾ ಕಾಮನ್ ಅಂತ. ಇದು ಕೂಡ ಹಾಗೇನೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಅಂತ ಒಂದು ವಿಷಯ ಏನು ಅಂತ ಗೊತ್ತಾ? ಅಮೆರಿಕ ಪ್ರೋಗ್ರಾಮ್ ತಪ್ಪು ಹೋಗಿದ್ದಕ್ಕೆ ನನ್ನ ಮಗಳು ಬೇಜಾರು ಮಾಡ್ಕೊಂಡಿರೋದನ್ನ ನೋಡಕ್ಕಾಗ್ದೆ ಸಾಕ್ಷಾತ್ ಆ ನಾಗದೇವತೆನೇ ಕೆಳಗಿಳಿದು ಬಂದು ನನ್ನ ಮಗಳು ಹುಷಾರಾಗೋ ಹಾಗೆ ಮಾಡಿದ್ರು. ಓ ಮೈ ಗಾಡ್, ಹೌದಾ? ನನ್ ಕರ್ಸಿದ ಹಾವ್ಗೆ ಇಷ್ಟೆಲ್ಲ ಶಕ್ತಿಗಳಿದ್ಯಾ? ಹಾಸ್, ಏನಂದೆ? ಅದೇ ಬಂದಿದ್ ಹಾವ್ಗೆ ಇಷ್ಟೆಲ್ಲ ಶಕ್ತಿ ಇದ್ಯಾ ಅಂತ ಕೇಳ್ದೆ.
ಜಾಸ್ಮಿನ್, ವಾಟ್ ಎವರ್ ಇಟ್ ಮೇ ಬಿ, ಏನಾದರೆ ಏನೋ ನಿನ್ನ ಪ್ರಾಬ್ಲಮ್ ಅಂತೂ ಸಾಲ್ವ್ ಆಗಿದೆ. ನಾಳೆ ಜರ್ನಿಗೆ ರೆಡಿ ಆಗೋ, ಓಕೆನಾ? ಓಕೆ ವಿಶಾಲ್. ಅಮ್ಮೋರೆ, ಜಾಸ್ಮಿನ್ ಅಮ್ಮೋರ್ ಪ್ರಯಾಣ ರದ್ದಾಯ್ತು ಅಂತ ನಾನು ತುಂಬಾ ಬೇಜಾರ್ ಮಾಡ್ಕೊಂಡಿರ್ತೀನಿ ಅಂತ ನನ್ನ ನೋಡಿ ಪಾಪ ನೀವು ಕೂಡ ತುಂಬಾ ಬೇಜಾರ್ ಮಾಡ್ಕೊಂಡಿದ್ರಿ ಅಲ್ವಾ? ಜಾಸ್ಮಿನ್ ಅಮ್ಮೋರು ಅಮೆರಿಕಕ್ಕೆ ಹೋಗ್ತಿದ್ದಾರೆ, ನೀವು ಬೇಜಾರ್ ಮಾಡ್ಕೋಬೇಡಿ. ಜಸ್ಸಿ, ನಾ ಒಳಗೆ ಹೋಗೋಣ ಬಾ. ನಾನು ಬರಲ್ಲ. ಈ ಹುಡುಗಿ ಯಾವಾಗ್ಲೂ ಯಾಕೆ ಈ ಕೋಪ ಮಾಡ್ಕೋತಾಳೆ? ನೈನಿ, ಎಸ್, ನಮ್ ಪ್ಲಾನ್ ಅಂತೂ ಅದ್ಭುತವಾಗಿ ವರ್ಕೌಟ್ ಆಗಿದೆ. ಜಾಸ್ಮಿನ್ ನಾಟಕಕ್ಕೆ ಕೊನೆಗೂ ತೆರೆ ಎಳ್ದಾಯ್ತು. ಛೇ, ಮೇಡಮ್, ಖುಷಿನಾ? ಈಗ ಸಂತೋಷನಾ? ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ನಾ? ಅದೇ ಮೇಡಮ್, ಅಷ್ಟೋ ಇಷ್ಟೋ ಏನಾದರೂ ಸ್ವಲ್ಪ ಕೊಟ್ಟರೆ ನಾನು ಹೊರಟೋಗ್ತೀನಿ. ಏಯ್, ನನಗೆ ಮೊದಲೇ ತಲೆ ಕೆಡ್ತಾ ಇದೆ. ಕೋಪದಲ್ಲಿ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸುಮ್ಮನೆ ಹೊಟ್ಟು ಹೋಗು. ಹಾಗೆ ಯಾಕಂತೀರಾ? ನೀವು ನಡೆಯುವಾಗ ಮಾಡಿದ್ದು ನಮ್ಮ ನಾಗರಾಜನೇ ತಾನೇ? ಅದಕ್ಕೆ ಏನಾದರೂ ಕೊಟ್ಟರೆ ಹೊರಟೋಗ್ತೀನಮ್ಮ. ಹಾಂ, ಅದ್ಯಾಕೆ ಮೇಡಮ್ ನೀವು ಹಾಗೆ ನೋಡ್ತಿದ್ದೀರಾ? ನೀವೇನಾದರೂ ಹಾಸ್ಪಿಟ್ಲಿಗೆ ಸೇರಿದ್ರೆ ಲಕ್ಷಗಟ್ಟಲೆ ಖರ್ಚಾಗ್ತಿತ್ತು. ಅದೇ ನಮ್ಮ ನಾಗರಾಜ ನೋಡಿ ಎಷ್ಟು ಸಿಂಪಲ್ ಆಗಿ ಸಮಸ್ಯೆ ಬಗೆಹರಿಸ್ಬಿಟ್ಟ. ನಮ್ಮ ನಾಗರಾಜನ ಸಂತೋಷಕ್ಕೋಸ್ಕರ ಏನಾದರೂ ಕೊಟ್ಟರೆ ನಾನು ಹೊರಟೋಗ್ತೀನಮ್ಮ. ಹಾಂ, ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ತು ಕಣೋ ನಿನ್ನ ಹಾವು. ಅದು ಸಾಲದು ಅಂತ ನನ್ನ ಹತ್ರನೇ ಬಂದು ದುಡ್ಡು ಕೇಳ್ತೀಯ ನೀನು? ಅಷ್ಟಕ್ಕೂ ಯಾರು ನಿನ್ನ ಕರೆಸಿದ್ದು ಹೇಳು, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ನಾನೇ. ನೀವು ಸರಿಯಾದ ಸಮಯಕ್ಕೆ ಬಂದ್ರಿ. ಇದಕ್ಕೆ ಅಚ್ಚ ಕನ್ನಡದಲ್ಲಿ ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಅನ್ನೋದು. ಅಣ್ಣ, ನೀ ಹೊರಡು. ತುಂಬ ಥ್ಯಾಂಕ್ಸ್ ಮೇಡಮ್, ನಾನು ಹೋಗಿ ಬರ್ತೀನಿ. ನೀನ್ ಆಕಾಶನ ಕೆಳಗ್ ಮಾಡಿದ್ರು ಸರಿ, ನಿನ್ನ ಕಳಿಸ್ದೆ ಬಿಡಲ್ಲ ಅಂತ ಹೇಳಿದ್ದೆ ಅಲ್ವಾ? ನೀನ್ ಹೀಗೆಲ್ಲ ನಾಟಕ ಆಡ್ತಿದ್ರೆ ನೋಡ್ಕೊಂಡ್ ಕೂತಿರ್ತೀನಾ? ಪಟ್ನದಲ್ಲಿ ಹುಟ್ಟಿದ್ಯಾ, ಅಲ್ದೆ ಕ್ರಿಮಿನಲ್ ಲಾಯರ್ ಮಗಳು. ಏನಾದ್ರೂ ಯೋಚನೆ ಮಾಡಿದ್ರೆ ಈಗ ನಾನ್ ಮಾಡ್ದಾಗಿರ್ಬೇಕೆ ಹೊರತು ನೀವ್ ಮಾಡೋ ತರ ಇರಬಾರ್ದು ಜಾಸ್ಮಿನ್ ಅಮ್ಮೋರೆ. ನೀನ್ ನನ್ನ ಹೀಗ್ ನೋಡಿದ ಮಾತ್ರಕ್ಕೆ ಏನೂ ಮಾಡಕ್ಕಾಗಲ್ಲ. ನಿನ್ ಗಂಟು ಮೂಟೆ ಕಟ್ಕೊಂಡು ಸಿದ್ಧವಾಗಿರು. ಬೆಳಗಾಗ್ತಿದ್ದ ಹಾಗೆ ನಿನ್ನ ಕಳಿಸ್ಕೊಡ್ತೀನಿ. ದುರ್ದು ಆಂಟಿ, ಏನ್ ಮಾಡ್ತಿದ್ದೀರಾ? ಓ, ಗ್ರೈಂಡರ್ ಆನ್ ಮಾಡಿದೀರಾ? ಸಾರಿ ಆಂಟಿ, ನೀವೇನ್ ಕೆಲಸ ಮಾಡ್ತಿದ್ದೀರಾ ಅಂತ ಗೊತ್ತಿದ್ದು ಕೇಳ್ಬಿಟ್ಟೆ. ಏನು ಅನ್ಕೊಳ್ಬೇಡಿ. ಏಯ್, ಓವರ್ ಆಗಾಡಿದ್ರೆ ಸರಿಯಾಗಿರಲ್ಲ. ಈಗ ನನ್ನ ರೂಮಿಗೆ ನೀನ್ ಯಾಕೆ ಬಂದೆ? ಚೆಕ್ ಮಾಡೋದಕ್ಕೆ ದುರ್ದು ಆಂಟಿ. ಏನ್ ಚೆಕ್ ಮಾಡಕ್ಕೆ? ಏನೇ ಹೇಳ್ತಾ ಇದೀಯ ನೀನು? ಏನ್ ಮಾಡ್ತಿದ್ಯಾ ಈಗ? ವಾವ್, ಎಸಿ ಅಂತೂ ಅದ್ಭುತವಾಗಿ ಕೆಲಸ ಮಾಡ್ತಿದೆ. ಒಂದೇ ಸೆಕೆಂಡ್ಗೆ ಇಡೀ ರೂಮ್ ಎಲ್ಲ ಕೂಲ್ ಆಗ್ತಿದೆ ಅನ್ನಿಸ್ತಿದೆ. ಫೆಂಟಾಸ್ಟಿಕ್, ಮಾರ್ವಲೆಸ್. ಒಂದು ಕ್ಷಣದಲ್ಲೇ ನಿದ್ರೆ ಬಂದ್ಬಿಡುತ್ತೆ. ಲಲಲಾ ಲಲಲಾ ಲಲಲಾ. ಫ್ಯಾನ್ ಕೂಡ ಕೆಲಸ ಮಾಡ್ತಿದ್ಯಾ ಅಂತ ನೋಡ್ಬೇಕು ಅಲ್ವಾ? ಎಷ್ಟು ಫಾಸ್ಟ್ ಆಗಿ ತಿರುಗ್ತಿದೆ. ಆದ್ರೂ ನನ್ ಬುದ್ಧಿಗಿಷ್ಟು. ಎಸಿ ಇರ್ಬೇಕಾದ್ರೆ ಫ್ಯಾನಿಗೆ ಏನ್ ಕೆಲ್ಸ ದುರ್ದು ಆಂಟಿ? ಬಿಸ್ಲಿರ್ಲಿ, ಮಳೆ ಇರ್ಲಿ, ಚಳಿ ಇರ್ಲಿ, ಗಾಳಿ ಇರ್ಲಿ, ಏನೇ ಇರ್ಲಿ,
ನಮ್ಮ ಆಂಟಿ ಹೊಟ್ಟೆಲಿ ಹೇಗೆ 24 ಗಂಟೆ ಗ್ರೈಂಡರ್ ಕೆಲಸ ಮಾಡ್ತಾನೆ ಇರುತ್ತೋ ಹಾಗೆ ಈ ಸೀನು ಕೆಲಸ ಮಾಡ್ತಿರ್ಬೇಕು. ಏಯ್ ಏನ್ ಮಾಡ್ತಿದ್ಯಾ ನೀನು? ಅಷ್ಟಕ್ಕೂ ಇದನ್ನೆಲ್ಲ ಯಾಕೆ ಚೆಕ್ ಮಾಡ್ತಿದ್ಯಾ? ಒಂದ್ ನಿಮಿಷ ದುರ್ದು ಆಂಟಿ, ಬೆಡ್ ಹೇಗಿದೆ ಅಂತಾನು ಚೆಕ್ ಮಾಡ್ಬೇಕು. ನೀವ್ ಎದ್ದೇಳಿ. ಹಾ ಏನ್ ಮಾಡ್ತಿದ್ಯೇ? ಹಾ ಗುಡ್ ಗುಡ್ ಗುಡ್, ಚೆನ್ನಾಗೇ ಇದೆ. ಓ ಶಿಟ್ ಛೀ